Hello everyone, welcome back to my YouTube channel. So after a long time tutorials na post ಮಾಡ್ತಿದ್ದೀನಿ. So don't worry, we'll post regularly. Starting ಅಲ್ಲಿ ಡಿಸೈನ್ ಗೆ 6 strands thread and 8 number crochet ನ ಯೂಸ್ ಮಾಡ್ತಿದ್ದೀನಿ and small beads like 4.4 mm beads ನ ಯೂಸ್ ಮಾಡ್ತಿದ್ದೀನಿ. ಈ ಡಿಸೈನ್ಗೆ ಸ್ಟಾರ್ಟಿಂಗಲ್ಲಿ 6 strands ಥ್ರೆಡ್ ಏನು ರೆಡಿ ಮಾಡಿಕೊಂಡಿರ್ತೀವಿ ಅದನ್ನು ನಾಟ್ ಹಾಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲ ಡಿಸೈನ್ಗೂ ನಾಟ್ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೊ ಕೇರ್ಫುಲ್ಲಾಗಿ ನಾಟ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿ ಲೆಫ್ಟ್ ಹ್ಯಾಂಡಿಂದ ಈ ಥರ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿಕೊಂಡು 1 or 2 times ನಾಟ್ನ ಹಾಕೊಳ್ಳಿ 6 strands ಥ್ರೆಡ್ನ. ಸೊ ದಟ್ ಅದು ಫ್ಯಾಬ್ರಿಕ್ಕಿಗೆ ಬೇಗ ಲಾಕ್ ಆಗಿಬಿಡುತ್ತೆ. ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ನಾಟ್ ಹಾಕಿ ಅದನ್ನು ಟ್ರಿಮ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ತಾ ಫ್ಯಾಬ್ರಿಕ್ಕಿಗೆ ಲಾಕ್ ಮಾಡಬೇಕು. ಈ ಥರ ನೀಡಲ್ನ ಟುವರ್ಸ್ಟ್ ಡೌನ್ ಪಾಸ್ ಮಾಡಿ ಫ್ಯಾಬ್ರಿಕ್ಕಿಂದ ಹೋಗಿ ಥ್ರೆಡ್ನ ತಗೊಂಡು ಬಂದು ಫ್ಯಾಬ್ರಿಕ್ಕಿಗೆ ಲಾಕ್ನ ಮಾಡಿ ಆಫ್ಟರ್ ದ್ಯಾಟ್ ಇಲ್ಲಿಂದ ಎಕ್ಸಾಕ್ಟ್ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು. ಫ್ಯಾಬ್ರಿಕ್ಕಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ನೀಡಲ್ ಮೇಲೆ 2 ಥ್ರೆಡ್ಸ್ ಇರುತ್ತೆ, 2 ಥ್ರೆಡ್ಸ್ ಕೂಡ ಲಾಕ್ ಮಾಡಬೇಕು. ಆಫ್ಟರ್ ದ್ಯಾಟ್ ಇಲ್ಲಿಂದ 1 2 3 4 ಚೈನ್ಸ್ನ ಹಾಕೊಳ್ಳಿ. ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ಕಿಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಬೇಕು. ಲಾಕ್ ಆದಮೇಲೆ ಅಗೈನ್ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕ್ಕೊಂಡು ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೋಬೇಕು. ಈ ಥರ ನೀಟಾಗಿ ಫ್ಯಾಬ್ರಿಕ್ಕಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀವಿ. ಥ್ರೆಡ್ನ ಮೇಲೆ ಮಾಡಿ ಲೆಫ್ಟ್ ಹ್ಯಾಂಡ್ ತಮ್ಮಿಂದ ಥ್ರೆಡ್ನ ಹೋಲ್ಡ್ ಮಾಡಿ ಎನಿ ಟೈಪ್ ಆಫ್ ರೌಂಡ್ ಬೀಡ್ ಅನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಪ್ಲೈನ್ ರೌಂಡ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಆಫ್ಟರ್ ದ್ಯಾಟ್ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಈ ಥರ ಫ್ಯಾಬ್ರಿಕ್ಕಿಗೆ ಲಾಕ್ನ ಮಾಡಬೇಕು. ಲಾಕ್ ಆದಮೇಲೆ ಇಲ್ಲಿಂದ ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ಕೊತೀರಿ. ಇಲ್ಲಿಂದ 1 2 3 4 ಚೈನ್ಸ್ನ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ದು ಲಾಕ್ ಇರುತ್ತೆ ಅಲ್ವಾ ಆ ಲಾಕ್ ಇರೋ ಪ್ಲೇಸಲ್ಲಿ ಆ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಸ್ಪೇಸಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ನೀಡಲ್ ಮೇಲೆ 2 ಥ್ರೆಡ್ಸ್ ಇರುತ್ತೆ, 2 ಥ್ರೆಡ್ಸ್ ಕೂಡ ಜಾಯಿನ್ ಮಾಡ್ಕೋಬೇಕು. ಆಫ್ಟರ್ ದ್ಯಾಟ್ ಇಲ್ಲಿಂದ 1 2 3 ಚೈನ್ಸ್ನ ಹಾಕಿ 4 ಚೈನ್ ಲಾಕ್ ಇರುತ್ತಲ್ಲ 4 ಚೈನ್ ಒಳಗೆ ಲಾಕ್ ಮಾಡಬೇಕು. ಲಾಕಿಂದ ಹಿಂದೆ 4 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಇಲ್ಲಿಂದ ನೀಡಲ್ ಮೇಲೆ 2 times ಥ್ರೆಡ್ನ ತಗೊಳ್ಳಿ. 2 times ಥ್ರೆಡ್ನ ತೊಗೊಂಡು 4 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ ನೆಕ್ಸ್ಟ್ 2 ಚೈನ್ಸ್ ಲಾಸ್ಟ್ 2 ಚೈನ್ಸ್ ಟ್ರಿಪಲ್ ಕ್ರೋಶನ ಮಾಡ್ತಿದ್ದೀನಿ. ಅಗೈನ್ ನೀಡಲ್ ಮೇಲೆ 2 times ಥ್ರೆಡ್ನ ತಗೊಳ್ಳಿ. ಈ ಥರ ಟ್ರಿಪಲ್ ಕ್ರೋಶ ಫಾರ್ಮ್ ಆಗುತ್ತೆ. ಅಗೈನ್ ನೀಡಲ್ ಮೇಲೆ 2 times ಥ್ರೆಡ್ನ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ ನೆಕ್ಸ್ಟ್ 2 ಚೈನ್ ಲಾಸ್ಟ್ 2 ಚೈನ್ ಇರುತ್ತೆ ಅಲ್ವಾ ಅದನ್ನು ಜಾಯಿನ್ ಮಾಡ್ಕೊಳ್ಳಿ. ಈ ಥರ ಟ್ರಿಪಲ್ ಕ್ರೋಶನ ಮಾಡ್ತಾ ಹೋಗ್ತೀವಿ. ಅಗೈನ್ ನೀಡಲ್ ಮೇಲೆ 2 times ಥ್ರೆಡ್ನ ತಗೊಳ್ಳಿ. 1 time 2 time ಥ್ರೆಡ್ನ ತಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ ನೆಕ್ಸ್ಟ್ 2 ಚೈನ್ ಲಾಸ್ಟ್ 2 ಚೈನ್ನ ಜಾಯಿನ್ ಮಾಡ್ಕೊತೀವಿ. ಈ ಥರ ಪೆಟಲ್ ಥರ ಫಾರ್ಮ್ ಆಗೋ ಥರ ಟ್ರಿಪಲ್ ಕ್ರೋಶನ ಮಾಡ್ತೀವಿ. ಆಫ್ಟರ್ ದಟ್ 3 ಚೈನ್ನ ಹಾಕಿ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಈ ಥರ 3 ಚೈನ್ನ ಲಾಕ್ ಮಾಡಬೇಕು. ಆಫ್ಟರ್ ದಟ್ ಅಗೈನ್ 3 ಚೈನ್ನ ಹಾಕಿ ನೆಕ್ಸ್ಟ್ ಪೆಟಲ್ನ ಸ್ಟಾರ್ಟ್ ಮಾಡ್ತೀವಿ. 3 ಚೈನ್ನ ಹಾಕಿ ನೀಡಲ್ ಮೇಲೆ 2 times ಥ್ರೆಡ್ನ ತಗೊಂಡು ಸೇಮ್ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ ನೆಕ್ಸ್ಟ್ 2 ಚೈನ್ ಲಾಸ್ಟ್ 2 ಚೈನ್ನ ಜಾಯಿನ್ ಮಾಡ್ತೀವಿ. ಇದೇ ಥರ ಟೋಟಲ್
3 ಟೈಮ್ಸ್ ಟ್ರಿಪಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ ಥ್ರೆಡ್ನ ತಗೊಂಡು 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳಿ. ಕಂಟಿನ್ಯೂಸ್ 3 ಟ್ರಿಪಲ್ ಕ್ರೋಶ ಮಾಡಬೇಕು. ಒಂದು ಪೆಟಲ್ಗೆ ಟೋಟಲ್ 3 ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಟೋಟಲ್ 3 ಟೈಮ್ಸ್ ಟ್ರಿಪಲ್ ಕ್ರೋಶನ ಕಂಪ್ಲೀಟ್ ಆಗಿದೆ. ಆಫ್ಟರ್ ದಟ್ 3 ಚೈನ್ನ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಡೈರೆಕ್ಟ್ ಲಾಕ್ ಮಾಡ್ಕೊಳ್ಳಿ. ಈ 4 ಚೈನ್ ಗ್ಯಾಪಲ್ಲಿ ನೀಟಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅಗೈನ್ 3 ಚೈನ್ನ ಹಾಕಿ ನೆಕ್ಸ್ಟ್ ಪೆಟಲ್ನ ಸ್ಟಾರ್ಟ್ ಮಾಡಬೇಕು. ಅಗೈನ್ 3 ಚೈನ್ನ ಹಾಕ್ಕೊಳ್ಳಿ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. 2 ಟೈಮ್ಸ್ ಥ್ರೆಡ್ನ ತಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್, ಲಾಸ್ಟು 2 ಚೈನ್, ಟೋಟಲ್ 3 ಟೈಮ್ಸ್ ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳಿ. ಅಗೈನ್ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್, ಲಾಸ್ಟು 2 ಚೈನ್ನ ಮಾಡ್ಕೊಳ್ಳಿ. ಇದೇ ಥರ ಟೋಟಲ್ 3 ಟೈಮ್ಸ್ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳಿ. ಕಂಟಿನ್ಯೂಸ್ 3 ಟೈಮ್ ಟ್ರಿಪಲ್ ಕ್ರೋಶ, ದೆನ್ 3 ಚೈನ್ನ ಹಾಕಿ 4 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡಬೇಕು. ಒಂದು ಪೆಟಲ್ಗೆ 3 ಟ್ರಿಪಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ 3 ಚೈನ್ನ ಹಾಕಿ 4 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೀನ್ಸ್ ಸಿಂಗಲ್ ಕ್ರೋಶ. ಟೋಟಲ್ ಒಂದು ಬೀಡ್ಗೆ ಈ ಥರ 3 ಪೆಟಲ್ಸ್ ಫಾರ್ಮ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗೋ ಡಿಸೈನ್ ಇದು. ಆ ಪೆಟಲ್ ಫುಲ್ಲು 3 ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈ ಥರ ಪೆಟಲ್ಸ್ ನೆಕ್ಸ್ಟು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು ಪೆಟಲ್ ಮೀನ್ಸ್ ಒಂದು ಪೆಟಲ್ ಆದಮೇಲೆ ಒಂದು ಟ್ಯಾಸಲ್ ಸ್ಪೇಸ್ನ ಕೊಡ್ತೀವಿ. ಕಂಟಿನ್ಯೂಸ್ ಫ್ಲವರ್ ಪೆಟಲ್ಸ್ನ ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಟ್ಯಾಸಲ್ ಸ್ಪೇಸ್ನ ಕೊಡ್ತಿದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ಕಿಗೆ ಲಾಕ್ ಮಾಡಿದ್ದಾದಮೇಲೆ ಅಗೈನ್ 4 ಚೈನ್ಸ್, 1 2 3 4. ಫಸ್ಟ್ 4 ಚೈನ್ ಬಂದುಬಿಟ್ಟು ಟ್ಯಾಸಲ್ ಸ್ಪೇಸ್ಗೆ ಇವಾಗ ಆಗ್ತಿರೋ 4 ಚೈನ್ ಫ್ಲವರ್ ಪೆಟಲ್ನ ಫಾರ್ಮ್ ಮಾಡೋದಕ್ಕೋಸ್ಕರ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ಕಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತೀವಿ. ಈ ಥರ ತುಂಬ ಎಲಿಗೆಂಟಾಗಿ ಆರ್ಚ್ ಫಾರ್ಮ್ ಆಗುತ್ತೆ. ಥ್ರೆಡ್ನ ಮೇಲೆ ಮಾಡಿ ಲೆಫ್ಟ್ ತಮ್ಮಿಂದ ಥ್ರೆಡ್ನ ಹೋಲ್ಡ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಎನಿ ಟೈಪ್ ಆಫ್ ರೌಂಡ್ ಬೀಡನ್ನ ನೀವು ಇನ್ಸರ್ಟ್ ಮಾಡ್ಕೋಬೋದು. ಈ ಡಿಸೈನ್ಗೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡಿ. ಆ್ಯಂಡ್ ಈ ಡಿಸೈನ್ಗೆ ಸ್ಯಾರಿ ಕಲರ್ ಥ್ರೆಡ್ನ ಯೂಸ್ ಮಾಡಿ. ಫಸ್ಟ್ ಸ್ಟೆಪ್ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಸ್ಟೆಪ್ಗೆ ಸ್ಯಾರಿ ಕಲರ್ ಥ್ರೆಡ್ನ ಯೂಸ್ ಮಾಡಿ ಆ್ಯಂಡ್ ಟ್ಯಾಸಲ್ಗೆ ಪಲ್ಲು ಕಲರ್ ಥ್ರೆಡ್ನ ಯೂಸ್ ಮಾಡಿ 4 ಚೈನ್ನ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ದು ಲಾಕ್ ಇರುತ್ತೆ ಅಲ್ವಾ ಆ ಲಾಕ್ ಸ್ಪೇಸಲ್ಲಿ ಒಂದು ಲಾಕ್ನ ಮಾಡ್ಕೋತೀವಿ. ಈ ಡಿಸೈನ್ಗೆ ಅಪ್ ಟು 400 to 500ನ ನೀವು ಚಾರ್ಜ್ ಮಾಡ್ಬೋದು. ದೆನ್ ಬೀಡ್ ಲಾಕ್ ಆದಮೇಲೆ 3 ಚೈನ್ನ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡ್ಕೋತೀವಿ. ಲಾಕ್ ಮಾಡಿಕೊಂಡು ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಇಲ್ಲಿಂದ 3 ಟೈಮ್ಸ್ ಟ್ರಿಪಲ್ ಕ್ರೋಶನ ಮಾಡ್ತೀವಿ. ದೆನ್ 3 ಚೈನ್ ಹಾಕಿ ಲಾಕ್ನ ಮಾಡ್ತೀವಿ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್, ಲಾಸ್ಟು 2 ಚೈನ್ನ ಒಂದು ಮಾಡ್ತೀವಿ. ಅಗೈನ್ ಟೋಟಲ್ 3 ಟ್ರಿಪಲ್ ಕ್ರೋಶನ ಮಾಡಬೇಕು. ಒಂದು ಫ್ಲವರಲ್ಲಿ 3 ಪೆಟಲ್ಸ್ಗೆ ಫಸ್ಟು ಪೆಟಲ್ಗೆ 3 ಟ್ರಿಪಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. 2 ಟೈಮ್ಸ್ ಥ್ರೆಡ್ನ ತಗೊಂಡು 4 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪಲ್ಲಿ ಹೋಗಿ ಟ್ರಿಪಲ್ ಕ್ರೋಶನ ಮಾಡಬೇಕು. ಆಫ್ಟರ್ ದಟ್ 3 ಚೈನ್ನ ಹಾಕ್ಕೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ನ ಮಾಡ್ಕೊಳ್ಳಿ.
ಒಂದು ಪೆಟಲ್ ಫಾರ್ಮ್ ಆಗುತ್ತೆ. ಇಲ್ಲಿಂದ ಅಗೈನ್ 3 ಚೈನ್, ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್, ಲಾಸ್ಟು 2 ಚೈನ್. ಅಗೈನ್ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. 2 ಟೈಮ್ಸ್ ಥ್ರೆಡ್ನ ತಗೋಬೇಕು, ಬಿಕಾಸ್ ನಾವು ಟ್ರಿಪಲ್ ಕ್ರೋಶನ ಮಾಡ್ತಿದ್ದೀವಿ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಟ್ರಿಪಲ್ ಕ್ರೋಶನ ಮಾಡ್ಕೋತೀವಿ. 3 ಟೈಮ್ಸ್, 1 ಪೆಟಲ್ಗೆ 3 ಟೈಮ್ಸ್ ಟ್ರಿಪಲ್ ಕ್ರೋಶ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಟ್ರಿಪಲ್ ಕ್ರೋಶನ ಕಂಪ್ಲೀಟ್ ಮಾಡ್ತೀವಿ. 3 ಟೈಮ್ಸ್ ಟ್ರಿಪಲ್ ಕ್ರೋಶ ಆದಮೇಲೆ 3 ಚೈನ್ನ ಹಾಕಿ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡಿ, ಮೀನ್ಸ್ ಲಾಕ್ ಮಾಡಿ. 3 ಚೈನ್ನ ಹಾಕಿ ಲಾಕ್ನ ಮಾಡ್ಕೊಳ್ಳಿ. ಈ ಥರ ಫಾರ್ಮ್ ಆಗುತ್ತೆ. ಇಲ್ಲಿಂದ ಅಗೈನ್ 3 ಚೈನ್, 1 2 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. 2 ಟೈಮ್ಸ್ ಥ್ರೆಡ್ನ ತಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್, ಲಾಸ್ಟು 2 ಚೈನ್ನ ಜಾಯಿನ್ ಮಾಡ್ತೀವಿ. ಟೋಟಲ್ 3 ಟೈಮ್ಸ್ ಇದೇ ಥರ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್, ಲಾಸ್ಟು 2 ಚೈನ್ನ ಜಾಯಿನ್ ಮಾಡ್ತೀವಿ. ಅಗೈನ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. 4 ಚೈನ್ ಬೀಡ್ ಗ್ಯಾಪಲ್ಲಿ ಏನು 4 ಚೈನ್ ಲಾಕ್ ಮಾಡಿರ್ತೀವಿ, ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್, ಲಾಸ್ಟು 2 ಚೈನ್ನ ಜಾಯಿನ್ ಮಾಡಬೇಕು. ಲಾಸ್ಟಲ್ಲಿ 3 ಚೈನ್ನ ಹಾಕಿ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು. ಇಲ್ಲಿಗೆ ಒಂದು ಪೆಟಲ್ ಕಂಪ್ಲೀಟ್ ಆಗುತ್ತೆ. ಇದೇ ಥರ ಫುಲ್ ಪೆಟಲ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಈ ಥರ ಫ್ಲವರ್ ಪೆಟಲ್ ಫಾರ್ಮ್ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಲುಕ್ ಕೊಡೋ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಆಫ್ಟರ್ ದಟ್ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಅಗೇನ್ 2 ಟೈಮ್ಸ್ 4 ಚೈನ್ನ ಹಾಕಿ ನೆಕ್ಸ್ಟು ಪೆಟಲ್ನ ಸ್ಟಾರ್ಟ್ ಮಾಡಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ತುಂಬ ಎಲಿಗೆಂಟಾಗಿ ಬರುತ್ತೆ. 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡಿ ಫಸ್ಟು 4 ಚೈನ್ ಬಂದುಬಿಟ್ಟು ಟ್ಯಾಸಲ್ ಸ್ಪೇಸ್, ನೀವು ಡಿಸೈನರ್ ಟ್ಯಾಸಲ್ನ ಹಾಕಿದ್ರೆ ಅಂದರೆ 4 ಚೈನ್ ಗ್ಯಾಪಲ್ಲಿ ಸ್ವಲ್ಪ ಡಿಫ್ರೆಂಟ್ ಟ್ಯಾಸಲ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಈ ಡಿಸೈನ್ಗೆ ನಾರ್ಮಲ್ ಟ್ಯಾಸಲ್ನ ಹಾಕಿದ್ದೀನಿ. ಟೋಟಲ್ 2 ಟೈಮ್ಸ್ 4 ಚೈನ್ನ ಹಾಕಿ ಲಾಕ್ ಮಾಡಿ ಆಫ್ಟರ್ ದ್ಯಾಟ್ ಥ್ರೆಡ್ನ ಮೇಲೆ ಮಾಡಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಬೀಡನ್ನ ಫ್ಯಾಬ್ರಿಕ್ಕಿಗೆ ಲಾಕ್ ಮಾಡಿ ನೆಕ್ಸ್ಟು ಪೆಟಲ್ನ ಸ್ಟಾರ್ಟ್ ಮಾಡ್ತೀವಿ. ಇದೇ ಥರ ಎಂಟೈರ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಡಿಸೈನ್ ಟ್ಯಾಸಲ್ ಎಲ್ಲ ಹಾಕಿದ್ಮೇಲೆ ಈ ಥರ ಬರುತ್ತೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.